ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಪ್ರತಿ ದಿನ ಗೋಲ್ಡ್ ಆಲ್ ಟೈಮ್ ಹೈ ಹೊಡಿತಾನೆ ಇದೆ. $3,638 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಅಮೆರಿಕದ ಡೌಜನ್ ಮಾರ್ಕೆಟ್ 115 ಪಾಯಿಂಟ್ಸ್ ಅಪ್ ಆಗಿದೆ. ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತದೆ. ಆದ್ರೆ ಜಪಾನ್ ಮಾರ್ಕೆಟ್ ಮಾತ್ರ 1% ಅಪ್ ಆಗಿದೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 2170 ಕ್ರೋರ್ಸ್ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 3014 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ನಿಫ್ಟಿ ನೋಡೋದಾದ್ರೆ 24,960 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ 32 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 24,773 ಯಲ್ಲಿ ಕ್ಲೋಸ್ ಆಗಿದೆ. ಮೈನ್ ಸ್ಟ್ರಾಂಗ್ ಸೆಕ್ಟರ್ ಬಂದ್ಬಿಟ್ಟು ಆಟೋ ಸೆಕ್ಟರ್ ಆಗಿತ್ತು, ವೀಕ್ ಸೆಕ್ಟರ್ ಬಂದ್ಬಿಟ್ಟು IT ಸೆಕ್ಟರ್ ಆಗಿತ್ತು. ಇವತ್ತು 24,800 ಎಬೋ ಇದ್ರೆ ಬೈಯಿಂಗ್ ಝೋನ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,880 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24,630 ಆಗಿರುತ್ತೆ. ನಿನ್ನೆ ಬ್ಯಾಂಕ್ ನಿಫ್ಟಿ 72 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 54,186 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 54,400 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 53,650 ಆಗಿದೆ. ಇನ್ನು ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶಗಳಿಗೆ ಸೆಕೆಂಡ್ ಫೇಸ್ ಸ್ಯಾಂಕ್ಷನ್ಸ್ ನ ಜಾರಿ ತರ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಯುರೋಪಿಯನ್ ಹೇಳ್ತಾ ಇದ್ದಾರೆ, ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂತ ಇರೋದಕ್ಕೆ ಆಯಿಲ್ ನ ಚೈನಾಗೆ ಎಕನಾಮಿಕ್ ಪ್ರೆಷರ್ ನ ಹಾಕ್ತಿವಿ, ಸ್ಯಾಂಕ್ಷನ್ ಇರ್ತೀವಿ ಅಂತ ಹೇಳ್ಬಿಟ್ಟು. ಯಮಹಾ ಅವರು 100XRX ಮತ್ತೆ ಶೋರೂಮ್ಗೆ ಬಂದಿದೆ, ಸ್ಪೆಷಲ್ ಲುಕ್ ಆಗಿ ಬಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಫೆಡ್ ಅವರು ರೇಟ್ ಕಟ್ ಮಾಡೋ ಸಾಧ್ಯತೆ ಇದೆ ಅಂತ ನ್ಯೂಸ್ ಬರ್ತಾ ಇದೆ. ಇನ್ನು US ಜಾಬ್ ಡೇಟಾ ನೋಡಿದ್ರೆ ವೀಕ್ ಆಗಿದೆ ಕಂಪ್ಯಾರಿಸನ್ ಟು ಪ್ರೀವಿಯಸ್ ಮಂತ್ಗೆ. ಇನ್ನು ಸಿಲ್ವರ್ ಟಾರ್ಗೆಟ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ, 1,50,000ಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.